ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಈ ಹಿಂದಿನ ತರಗತಿಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಒಂದೆರಡು ವಿಡಿಯೋಗಳನ್ನು ಮಾಡಿರ್ತೀನಿ. ಅದರಲ್ಲಿ ಕಂಪ್ಯೂಟರ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಯಾವ ರೀತಿಯಲ್ಲಿ ಇರ್ತವೆ ಅನ್ನೋದನ್ನು ಮತ್ತು ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ಹಿಂದೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿರ್ತೀವಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ಇವತ್ತಿನ ತರಗತಿಯಲ್ಲಿ ಕೂಡ ಕಂಪ್ಯೂಟರ್ GKಗೆ ಸಂಬಂಧಿಸಿದಂತೆ ಪಾರ್ಟ್ 3 ವಿಡಿಯೋದಲ್ಲಿ ಟಾಪ್ 10 ಪ್ರಶ್ನೋತ್ತರಗಳನ್ನು ಯಾವ ರೀತಿಯಾಗಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಅನ್ನೋದನ್ನು ನೋಡೋಣ. ಇವು ಮುಂಬರುವ ಸಿವಿಲ್ ಪೊಲೀಸ್ ಆಗಿರ್ಬೋದು, DAR ಆಗಿರ್ಬೋದು, CAR ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇತ್ತೀಚೆಗೆ ನೇಮಕಾತಿಯ ಆದೇಶ ಹೊರಡಿಸಿದಂಥ KSRP ಆಗಿರ್ಬೋದು, IRB ಆಗಿರ್ಬೋದು ಮತ್ತು KSISF ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ನಿಟ್ಟಿನಲ್ಲಿ ಈ ಒಂದು ತರಗತಿಯನ್ನು ನೋಡೋಣ. ಈ ತರಗತಿಯಲ್ಲಿ ಟಾಪ್ 10 ಪ್ರಶ್ನೋತ್ತರಗಳು ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳಿರ್ತವೆ. ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿರಿ. ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಯಾವ ರೀತಿಯಲ್ಲಿದ್ದಾವೆ ಅಂತ ನೋಡ್ಕೊಂಬರೋಣ. ಕ್ವೆಶನ್ ನಂಬರ್ 1, MS ವರ್ಡ್ನಲ್ಲಿ ಎಲ್ಲ ಟೆಕ್ಸ್ಟ್ ಸೆಲೆಕ್ಟ್ ಮಾಡಲು ಶಾರ್ಟ್ಕಟ್ ಕೀ ಯಾವುದನ್ನು ಬಳಸಲಾಗುತ್ತದೆ? MS ವರ್ಡ್ನಲ್ಲಿ ಏನಿರ್ದಪ್ಪ ಅಂತಂದ್ರೆ ನಾವು ಬರೆದಿರುವಂಥ ಎಲ್ಲ ಒಂದು ಟೈಪ್ ಮಾಡ್ಕೊಂಡಿರುವಂಥ ಎಲ್ಲ ಅಕ್ಷರಗಳನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: A Ctrl+A, B Ctrl+S, C Ctrl+C, D Ctrl+V. ಸರಿಯಾದ ಉತ್ತರ ಆಪ್ಷನ್ A Ctrl+A ಸರಿಯಾದ ಉತ್ತರ. ಆಪ್ಷನ್ A ಹಾಗಾದರೆ ಸರಿಯಾದ ಉತ್ತರ. ಕಂಟ್ರೋಲ್ ಮತ್ತು A ಎಟ್ ಎ ಟೈಮ್ ಹಿಡಿದ್ರೆ ನೀವು ಬರೆದಿರುವಂಥ ಎಲ್ಲ ಟೆಕ್ಸ್ಟ್ ಏನಾಗ್ತಪ್ಪ ಅಂದ್ರೆ ಸೆಲೆಕ್ಟ್ ಆಗುತ್ತೆ. ನೀವು Ctrl+S ಹಿಡಿದ್ರೆ ಅದು ಸೇವ್ ಆಗುತ್ತೆ. Ctrl+C ಹಿಡಿದ್ರೆ ಕಾಪಿ ಆಗುತ್ತೆ. Ctrl+V ಹಿಡಿದ್ರೆ ಅದು ಪೇಸ್ಟ್ ಆಗುತ್ತೆ. ನೆನಪಿನಲ್ಲಿಡಿ ಇವು 4 ಅಂಶಗಳು. Ctrl+A ಸೆಲೆಕ್ಟ್, ಆಲ್ ಸೆಲೆಕ್ಟ್, Ctrl+S ಸೇವ್, Ctrl+C ಕಾಪಿ, Ctrl+V ಪೇಸ್ಟ್. ಈ ಪ್ರಶ್ನೆ 2019ರಲ್ಲಿ KPSC ನಡೆಸಿದಂತಹ SDA ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆಯಾಗಿತ್ತು. ಕ್ವೆಶನ್ ನಂಬರ್ 2, ಕಂಪ್ಯೂಟರ್ನಲ್ಲಿ ಅಂಡೋ ಮಾಡಲು ಯಾವ ಶಾರ್ಟ್ಕಟ್ ಕೀಯನ್ನು ಉಪಯೋಗಿಸಲಾಗುತ್ತದೆ ಅಥವಾ ಬಳಸಲಾಗುತ್ತದೆ? ಯಾವುದು ಶಾರ್ಟ್ಕಟ್ ಕೀ ಅಂಡೋ ಮಾಡಬೇಕಾದ್ರೆ ಅಂತ ಕೇಳಿದಾರೆ. ಆಪ್ಷನ್ಸ್ ಹೀಗಿದೆ: A Ctrl+Z, B Ctrl+Y, C Ctrl+U, D Ctrl+D. ಸರಿಯಾದ ಉತ್ತರ ಆಪ್ಷನ್ A Ctrl+Z. Ctrl+Z ಹೊಡೆದ್ರೆ ಏನಾಗುತ್ತಪ್ಪ ಅಂತಂದ್ರೆ ಹಿಂದೆ ಹೋಗಿರ್ತದಲ್ಲ ಅದು ಮತ್ತು ಅದನ್ನು ಅಂಡೋ ಮಾಡ್ಕೋಬೋದು. ಡಿಲೀಟ್ ಮಾಡಿದಂಥ ಅಕ್ಷರಗಳನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ಅಂಡೋ ಮಾಡಿ Ctrl+Z ಹೊಡೆಯೋದ್ರ ಮುಖಾಂತರ ಅದನ್ನು ಪುನಃ ನಾವು ತೊಗೊಂಡು ಬರ್ಬೋದು. Z ಅಂದರೆ ಹಿಂದಕ್ಕೆ ಹೋಗು. ತಪ್ಪಾಗಿ ಡಿಲೀಟ್ ಮಾಡಿದ್ದನ್ನು ವಾಪಸ್ಸು ತರಲು ನಾವು ಏನು ಮಾಡಬೇಕಪ್ಪ ಆಗುತ್ತಂದ್ರೆ Ctrl+Z ಹೊಡೆದ್ರೆ ಅದು ಮತ್ತೆ ನಾವು ವಾಪಸ್ ತೊಗೊಂಡು ಬರಬೇಕು. Ctrl+Y ಹೊಡೆದ್ರೆ ಅದು ರೀಡೋ ಆಗುತ್ತೆ, ಮತ್ತು ಮುಂದಕ್ಕೆ ಹೋಗಲು ಪ್ರೇರೇಪಣೆ ನೀಡುತ್ತೆ. ಈ ಎಲ್ಲ ಪರೀಕ್ಷೆಗಳು ಬೇಸಿಕ್ ಪ್ರಶ್ನೆಗಳಾಗಿರ್ತವೆ. ಇವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉಪಯುಕ್ತವಾಗೋ ನಿಟ್ಟಿನಲ್ಲಿ ನಿಮಗೆ ಬರ್ಬೋದು. ಗಮನವಿಟ್ಟು ನೋಡ್ಕೊಳ್ರಿ. C PDF ಪೂರ್ಣ ರೂಪ ಏನು? ನೀವು ದಿನನಿತ್ಯವಾಗಿ ಒಂದು PDF ಫೈಲ್ ಬಂದಿದೆ ವಾಟ್ಸಪ್ಗೆ, ಅದನ್ನು ಪ್ರಿಂಟ್ ತೊಗೊಂಡು ಬರಬೇಕು ಅಂತಿರಲ್ಲ, ಆ PDF ಪೂರ್ಣ ರೂಪ ಏನಂತ ಕೇಳಿದ್ದಾರೆ. PDF ಪೂರ್ಣ ರೂಪ ಏನಂತ ಕೇಳಿದ್ದಾರೆ. ಆಪ್ಷನ್ಸ್ ಹೇಗಿದೆ: A ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್, B ಪ್ರಿಂಟ್ ಡಾಕ್ಯುಮೆಂಟ್ ಫೈಲ್, C ಪಬ್ಲಿಕ್ ಡಾಟಾ ಫಾರ್ಮೆಟ್, D ಪರ್ಸನಲ್ ಡಾಕ್ಯುಮೆಂಟ್ ಫಾರ್ಮೆಟ್. ಸರಿಯಾದ ಉತ್ತರ A ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್. ಆಪ್ಷನ್ A ಸರಿಯಾಗಿದೆ. ಅಡೋಬ್ ಕಂಪನಿ ಈ PDF ಅಭಿವೃದ್ಧಿಪಡಿಸ್ತು. PDF ಯಾರು ಅಭಿವೃದ್ಧಿಪಡಿಸಿದಾರಪ್ಪ ಅಂತಂದ್ರೆ ಅಡೋಬ್ ಕಂಪನಿಯವರು PDF ಅಭಿವೃದ್ಧಿಪಡಿಸಿತ್ತು. ಯಾವುದೇ ಡಿವೈಸ್ನಲ್ಲಿ ಫಾಂಟ್ ಲೇಔಟ್ ಬದಲಾಗದೆ ಒಂದೇ ರೀತಿಯಲ್ಲಿ ಕಾಣುವುದಕ್ಕೆ PDF. ಬ್ಯಾಂಕಿಂಗ್ ಕ್ಲರ್ಕ್ 2023ರಲ್ಲಿ ಕೇಳಲಾದಂತಹ ಪ್ರಶ್ನೆ ಇದಾಗಿರುತ್ತದೆ ಸ್ಪರ್ಧಾ ಮಿತ್ರರೇ. ಕ್ವೆಶನ್ ನಂಬರ್ 4,
WWW ಅನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದೆ. ಈ ಹಿಂದಿನ ತರಗತಿ WWನ ವಿಸ್ತೃತ ರೂಪ ನೋಡಿರ್ತೀವಿ. ಸೊ ಇದು WW ಅನ್ನು ಕಂಡು ಹಿಡಿದವರು ಯಾರಂತ ಕೇಳಿದಾರೆ. ಎ ಬಿಲ್ ಗೇಟ್ಸ್, ಬಿ ಟಿಮ್ ಬರ್ನರ್ಸ್-ಲೀ, ಸಿ ಸ್ಟೀವ್ ಜಾಬ್ಸ್, ಡಿ ಚಾರ್ಲ್ಸ್ ಬ್ಯಾಬೇಜ್. ಸರಿಯಾದ ಉತ್ತರ ಆಪ್ಷನ್ ಬಿ ಟಿಮ್ ಬರ್ನರ್ಸ್-ಲೀ. 1989ರಲ್ಲಿ CERNನಲ್ಲಿ www.http HTML ಅನ್ನು 3 ಯಾರು ಕಂಡುಹಿಡಿತಾರಪ್ಪ ಅಂದ್ರೆ ಅವರೇ ಟಿಮ್ ಬರ್ನರ್ಸ್-ಲೀ. 3 ಕಂಡುಹಿಡಿದವರು ಟಿಮ್ ಬರ್ನರ್ಸ್-ಲೀ. ಇವೆಲ್ಲಿರ್ತವಂದ್ರೆ ನೀವು ಕಂಪ್ಯೂಟರ್ನ ಸರ್ಚ್ ಬಾರ್ನಲ್ಲಿ, ಇಂಟರ್ನೆಟ್ ಸರ್ಚ್ ಬಾರ್ನಲ್ಲಿ ನೋಡ್ತೀನಿ www.http HTML ಇವು ಯಾರು ಕಂಡುಹಿಡಿದಾರಪ್ಪ ಅಂತಂದ್ರೆ ಈ 3 ಟಿಮ್ ಬರ್ನರ್ಸ್-ಲೀ ಅವರು ಕಂಡುಹಿಡಿತಾರೆ. ಫಾದರ್ ಆಫ್ ವರ್ಲ್ಡ್ ವೈಡ್ ವೆಬ್ ಎಂದು ಕರೆಯಲಾಗುತ್ತದೆ. ಯಾರನ್ನ? ಟಿಮ್ ಬರ್ನರ್ಸ್-ಲೀ ಅವರನ್ನು ಫಾದರ್ ಆಫ್ ವರ್ಲ್ಡ್ ವೈಡ್ ವೆಬ್ ಎಂದು ಅವರನ್ನು ಕರೆಯಲಾಗುತ್ತದೆ. ಈ ಪ್ರಶ್ನೆ KS ಪ್ರಿಲಿಮ್ಸ್ನಲ್ಲಿ 2021ರಲ್ಲಿ ಕೇಳಲಾದಂಥ ಪ್ರಶ್ನೆ. ಸೊ ಗಮನದಲ್ಲಿಟ್ಟುಕೊಳ್ಳಿ. ಈ ಬಾರಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು. 5 ಕ್ವೆಶ್ಚನ್ ನಂಬರ್ 5. ಬ್ರೌಸರ್ನಲ್ಲಿ ಹೊಸ ಟ್ಯಾಬ್ ಓಪನ್ ಮಾಡಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸುತ್ತೀರಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಎ Ctrl+N, ಬಿ Ctrl+T, ಸಿ Ctrl+W, ಡಿ Ctrl+Shift+T. ಸರಿಯಾದ ಉತ್ತರ ಆಪ್ಷನ್ Ctrl+T ಹೊಡೆದ್ರೆ ಒಂದು ಟ್ಯಾಬಿನ ಪಕ್ಕ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತದೆ. ಹಾಗಾದರೆ ಆಪ್ಷನ್ ಬಿ ಸರಿಯಾದ ಉತ್ತರ. Ctrl+N ಹೊಡೆದ್ರೆ ಏನಾಗ್ತದಂದ್ರೆ ಹೊಸ ವಿಂಡೋ ಓಪನ್ ಆಗುತ್ತೆ. Ctrl+W ಹೊಡೆದ್ರೆ ಟ್ಯಾಬ್ ಮುಚ್ಚಲು, ಒಂದು ಟ್ಯಾಬನ್ನು ಮುಚ್ಚಲು ಉಪಯೋಗ ಆಗುತ್ತೆ. Ctrl+Shift+T ಹೊಡೆದ್ರೆ ಏನಾಗಪ್ಪ ಅಂತಂದರೆ ಮುಚ್ಚಿದ ಟ್ಯಾಬ್ ಮತ್ತೆ ಓಪನನ್ನು ಮಾಡಬಹುದು. ಈ ಪ್ರಶ್ನೆ RRBಯಲ್ಲಿ 2022ರಲ್ಲಿ ಕೇಳಲಾದಂತಹ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 6. CPU ಅನ್ನು ಕಂಡುಹಿಡಿದವರು ಫಾದರ್ ಆಫ್ ಕಂಪ್ಯೂಟರ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ಬಿಲ್ ಗೇಟ್ಸ್, ಬಿ ಚಾರ್ಲ್ಸ್ ಬ್ಯಾಬೇಜ್, ಸಿ ಅಡಾ ಲವಸ್ಲೆ, ಡಿ ಅಲನ್ ಟ್ಯೂರಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಚಾರ್ಲ್ಸ್ ಬ್ಯಾಬೇಜ್ ಫಾದರ್ ಆಫ್ ಕಂಪ್ಯೂಟರ್ ಎಂದು ಚಾರ್ಲ್ಸ್ ಬ್ಯಾಬೇಜ್ ಅವರಿಗೆ ಕರೆಯುತ್ತಾರೆ. ಸೆಂಟ್ರಲ್ ಪ್ರೊಸೆಸ್ ಯೂನಿಟಿಂಗ್. ಅಡಾ ಲವೆಸ್ಲೆ ಮೊದಲ ಪ್ರೋಗ್ರಾಮರ್ ಅವರು. ಚಾರ್ಲ್ಸ್ ಬ್ಯಾಬೇಜ್ ಫಾದರ್ ಆಫ್ ಕಂಪ್ಯೂಟರ್. ಅಲನ್ ಟ್ಯೂರಿಂಗ್ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಸೈನ್ಸ್. ಅಲನ್ ಟ್ಯೂರಿಂಗ್ ಅವ್ರಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಸೈನ್ಸ್. ಕ್ವೆಶ್ಚನ್ ನಂಬರ್ 7. ವೈರಸ್ನ ಪೂರ್ಣ ರೂಪ ಏನು ಅಂತ ಕೇಳಿದಾರೆ. ಎ ವಿಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್, ಬಿ ವರ್ಚುವಲ್ ಇನ್ಫಾರ್ಮೇಷನ್ ಸಿಸ್ಟಮ್, ಬಿ ವೆರಿ ಇಂಪಾರ್ಟೆಂಟ್ ರಿಸೋರ್ಸ್ ಯೂಸ್ಡ್, ಡಿ ವಿಜುವಲ್ ಇನ್ಪುಟ್ ರಿಸೋರ್ಸ್ ಯೂನಿಟ್. ಸರಿಯಾದ ಉತ್ತರ ಆಪ್ಷನ್ ಎ ವಿಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್. ವೈರಸ್ ಒಂದು ಹಾನಿಕಾರಕ ಪ್ರೋಗ್ರಾಮ್. ಇದು ನಿಮ್ಮ ಮೊಬೈಲ್ನಲ್ಲಿರುವಂಥ ಫೈಲ್ಗಳನ್ನು ಡಿಲೀಟ್ ಮಾಡುತ್ತದೆ ಮತ್ತು ಡೇಟಾವನ್ನು ಕದಿಯಲು ಏನು ಬಳಸ್ತಾರಪ್ಪ ಅಂದ್ರೆ ವೈರಸ್ಗಳನ್ನು ಬಳಸಲಾಗುತ್ತದೆ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ನಾವು ಆ್ಯಂಟಿವೈರಸ್ಗಳನ್ನು ಅದಕ್ಕೆ ಪ್ರತಿರೋಧವಾಗಿ ಬಳಸ್ಕೊಂಡು ಆ್ಯಂಟಿವೈರಸ್ನಿಂದ ಆಗಿರ್ತದೆ. ಈ ಪ್ರಶ್ನೆ 2020ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ಸೊ ಗಮನದಲ್ಲಿಡಿ, ಇದನ್ನು ಪಾಯಿಂಟ್ಔಟ್ ಮಾಡ್ಕೊಳ್ಳಿ. ಕ್ವೆಶ್ಚನ್ ನಂಬರ್ 8. MS ಎಕ್ಸೆಲ್ನಲ್ಲಿ ಫಾರ್ಮುಲಾ ಶುರು ಮಾಡಲು ಯಾವ ಚಿಹ್ನೆ ಬಳಸಬೇಕು? MS ಎಕ್ಸೆಲ್ನಲ್ಲಿ ಫಾರ್ಮುಲಾ ಶುರು ಮಾಡಲು ಯಾವ ಚಿಹ್ನೆ ಬಳಸಬೇಕು ಅಂತ ಕೇಳಿದ್ದಾರೆ. ಎ ಹ್ಯಾಶ್, ಬಿ ಎಸ್, ಸಿ =, ಡಿ @. ಸರಿಯಾದ ಉತ್ತರ ಆಪ್ಷನ್ ಎ ಹ್ಯಾಶ್. ವಿವರಣೆ: ಇಲ್ಲದಿದ್ದರೆ ಎಕ್ಸೆಲ್ ಅದನ್ನು ಸಾಮಾನ್ಯ ಟೆಕ್ಸ್ಟ್ ಎಂದು ತೆಗೆದುಕೊಳ್ಳುತ್ತದೆ. ಇಲ್ಲಿ ಕೋಡ್ ಕೊಟ್ಟಿದ್ದಾರೆ ನೋಡಿ. MS ಎಕ್ಸೆಲ್ನಲ್ಲಿ ಫಾರ್ಮುಲಾ ಶುರು ಮಾಡಬೇಕಾದ್ರೆ ಯಾವ ರೀತಿಯಾದಂಥ ಫಾರ್ಮುಲಾ ಹಾಕೋಬೇಕನ್ನೋದನ್ನು ಈ ಒಂದು ಉದಾಹರಣೆಯಲ್ಲಿ ತೋರಿಸಲಾಗಿದೆ. ಈ ಪ್ರಶ್ನೆ 2021ರಲ್ಲಿ PDO ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 9. ಮೌಸನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ದಿನನಿತ್ಯವಾಗಿ ಬಳಸುವಂಥ ಕಂಪ್ಯೂಟರ್ನ ಮೌಸ್ ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಎ ಡೋಗ್ಲಸ್ ಎಂಗ್ಬರ್ಟ್, ಬಿ ಬಿಲ್ ಗೇಟ್ಸ್, ಸಿ ಸ್ಟೀವ್ ಜಾಬ್ಸ್, ಡಿ ಲ್ಯಾರಿ ಪೇಜ್.
ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. 1964ರಲ್ಲಿ ಡೌಗ್ಲಾಸ್ ಎಂಗ್ಬರ್ಟ್ ಮೌಸನ್ನು ಕಂಡುಹಿಡಿದವರು. ಮೊದಲ ಮೌಸ್ ಮರದಿಂದ ಮಾಡಲ್ಪಟ್ಟಿತ್ತು. ಮೊದಲ ಮೌಸ್ ಯಾವುದರಿಂದ ಮಾಡಲ್ಪಟ್ಟಿತ್ತು ಅಂದ್ರೆ ಮರದಿಂದ ಮಾಡಲ್ಪಟ್ಟಿತ್ತು. ಈಗಿನ ಎಲ್ಲ ಮೌಸ್ಗಳು ಏನದ ಅಂದ್ರೆ ಪ್ಲಾಸ್ಟಿಕ್ ಮತ್ತು ಫೈಬರ್ಗಳಿಂದ ಮಾಡಲಾಗಿರುವಂಥವು ಇರ್ತಾವೆ. ಸೊ ಈ ಪ್ರಶ್ನೆ 2023 SSCಯಲ್ಲಿ ಕೇಳಲಾದಂಥ ಪ್ರಶ್ನೆ ಆಗಿರ್ತದೆ. ಸೊ ಈ ತರಗತಿಯ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಕಡೆಯ ಪ್ರಶ್ನೆ ಇದಾಗಿರುತ್ತೆ ಸ್ಪರ್ಧಾ ಮಿತ್ರರೇ. UPIನ ಪೂರ್ಣ ರೂಪ ಏನು ಮತ್ತು ಅದನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. ನೀವು ದಿನನಿತ್ಯವಾಗಿ ಬಳಸುವಂಥ ಪೇಮೆಂಟ್ ಮೋಡ್ಗಳಾಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, UPI ಬರುತ್ತಲ್ಲ UPI, ಆ UPIನ ವಿಸ್ತೃತ ರೂಪ ಯಾರಿಗೂ ಗೊತ್ತಿರೋದಿಲ್ಲ. ಅದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಎ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ NPCI, B ಯೂನಿವರ್ಸಲ್ ಪೇಮೆಂಟ್ ಇಂಡಿಯಾ RBI, C ಯೂನಿಕ್ ಪೇಮೆಂಟ್ ಐಡೆಂಟಿಟಿ SBI, D ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಗೂಗಲ್. ಸರಿಯಾದ ಉತ್ತರ ಆಪ್ಷನ್ ಎ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಆಫ್ ಇಂಡಿಯಾ. NPCI ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನು ನೋಡಿಕೊಳ್ಳುತ್ತದೆ. ಇದು 2016ರಲ್ಲಿ ಪ್ರಾರಂಭವಾಗುತ್ತೆ. ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ, ಭೀಮ್ ಆ್ಯಪ್, ಈ ಎಲ್ಲ UPIಗಳನ್ನು ಇವೆಲ್ಲವೂ ಏನು ಮಾಡ್ತಾವಪ್ಪ ಅಂತಂದರೆ ಎಲ್ಲ ಆ್ಯಪ್ಗಳು UPIಯನ್ನು ಬಳಸುತ್ತವೆ. UPI ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಅರ್ಥ. ಸೊ ಈ ಪ್ರಶ್ನೆ 2023ರಲ್ಲಿ ಕರೆಂಟ್ ಅಫೇರ್ಸ್ನಲ್ಲಿ ಕೇಳಲಾದಂಥ ಪ್ರಶ್ನೆ ಆಗಿರುತ್ತೆ. FDಯಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಕೇಳಲಾಗಿರುತ್ತದೆ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಇವತ್ತಿನ ಕಂಪ್ಯೂಟರ್ಗೆ ಸಂಬಂಧಿಸಿದ ಟಾಪ್ 10 ಪ್ರಶ್ನೋತ್ತರಗಳು. ಈ ಹಿಂದೆ ನಡೆದಂಥ ಪ್ರಶ್ನೋತ್ತರಗಳನ್ನೇ ಇಲ್ಲಿ ಚರ್ಚೆ ಮಾಡಲಾಗಿರುತ್ತದೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ 1-2 ಅಂಕಗಳು ಬರುವ ಸಾಧ್ಯತೆಗಳಿರ್ತವೆ. ಸೊ ಅದನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗಿರೋದು ಸ್ಪರ್ಧಾ ಮಿತ್ರರ ಜವಾಬ್ದಾರಿಯಾಗಿರ್ತವೆ. ಸೊ ಇದಾಗಿತ್ತು ಇವತ್ತಿನ ಈ ತರಗತಿ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.